ಸರ್ ಆಕ್ಚುಲಿ Okay. ನನಗೆ ಬ್ಯಾಕ್ ಪೇನ್ ತುಂಬಾ ಇತ್ತು ಸರ್. ಆಮೇಲೆ ಶೋಲ್ಡರ್ ಮೇಲೆ ತುಂಬಾ ಪೇನ್ ಇತ್ತು. ಹೆಂಗಾಯ್ತು ಅಂದ್ರೆ ಅದ್ ತಗೊಂಡು ಒಂದ್ 8 ಡೇಸ್ಗೆ ನನ್ಗೆ ಲೆಸಿ ಸರ್, ಆಮೇಲೆ ಇದು ಗಿರಿಜಾ ಮೇಡಮ್ ಅಡ್ವೈಸ್ ಮಾಡಿದ್ದು. ಗಿರಿಜಾ ಮೇಡಮ್ ನನ್ನ ಎದುರುಗಡೆ ಫ್ರೆಂಡ್ ಅವರು ಕೊಲೀಗು. ನಂಗೆ ಇವತ್ನವರೆಗೂ ಹೆಲ್ಪ್ ಮಾಡಿದ್ ಫುಲ್ಲು ಲೇಸಿ ಸರ್ ಅನ್ಬಿಟ್ಟು ತುಂಬಾ ಹೆಲ್ಪ್ ಮಾಡಿದ್ರು ಸರ್. ಆಕ್ಚುಲಿ ತುಂಬಾ ಹೆಂಗಾಯ್ತು ಅಂದ್ರೆ ಸೆಕೆಂಡ್ ಡೇ ಇಂದ ಒಂದು 7 ಡೇಸ್ಗೆ ಜಾಸ್ತಿ ಆಯ್ತು ನಂದು ಲೆಗ್ ಪೇನು, ನಡಿಯಕ್ಕೆ ಆಗದೆ ಇರೋಷ್ಟು. ಮತ್ ಇದು ಪೇನು. ಅವ್ರು ಹೇಳಿದ್ರು ಏನು ಆಗಲ್ಲ, ನಿಮ್ಮಲ್ಲಿರೋ ಟಾಕ್ಸಿನ್ಸ್ ಎಲ್ಲ ಹೋಗ್ತಾ ಇದೆ, ಏನು ಆಗಲ್ಲ ಮೇಡಮ್, ಧೈರ್ಯವಾಗಿರಿ, ಮಾಡ್ತಾ ಇರಿ ಅಂತ. ಆಫ್ಟರ್ 10 ಡೇಸ್ ಆದ ತಕ್ಷಣ ನನ್ಗೇನಾಗ್ತಾ ಇತ್ತು ಅಂದ್ರೆ ನಿಧಾನಕ್ಕೆ ಕಡಿಮೆ ಆಗ್ತಾ ಬಂತು ಸರ್. ಇವತ್ತಂತೂ ಇದ್ರಲ್ಲಿ ಎಷ್ಟು ಕೆಲಸ ಮಾಡಿದ್ರು ಸಾಕಾಗಲ್ಲ, ಅಷ್ಟ್ ಮಾಡ್ತೀನಿ. ಮತ್ತೆ ಕಾಲು ತುಂಬಾನೇ ಚೇಂಜ್ ಆಗಿದೆ. ಇನ್ನೊಂದಂದ್ರೆ ನನ್ನ ಹಸ್ಬೆಂಡ್ ಇವತ್ಗುನು ಅವ್ರಿಗೆ ಮಲ್ಕೊಳ್ಳಿ ಅಂತ ಹೇಳ್ತೀನಿ. ನೀರ್ ಕುಡೀರಿ ಅಂದ್ರೆ ಬೆಳಗಿನ ಹೊತ್ತು ಕುಡಿತಾರೆ, ರಾತ್ರಿ ಹೊತ್ತು ಬಿಸಿನೀರ ಕುಡಿತಾರೆ. ವಾಟ್ ಎವರ್ ಇಸ್ ದರ್, ನಿಮ್ಗೆ ಗೊತ್ತಿಲ್ದಂಗೆ ಅವ್ರು ಹಾಸಿಗೆ ಮೇಲೆ ಮಲಗಿಸಿದೀನಿ. ಬಟ್ ಅವ್ರು ಮಾತಾಡ್ಬೇಕಾರೆಲ್ಲ ಏನಾಗ್ತಿತ್ತು ಅಂದ್ರೆ ಅನ್ಕೊಂಡ್ ಮಾತಾಡೋರು. ಇವತ್ಗೂ ನಾನು ಅವ್ರಿಗೆ ಹೇಳಿಲ್ಲ, ನಾನ್ ರೆಕಗ್ನೈಸ್ ಮಾಡಿದೀನಿ, ಅದು ಸ್ಟಾಪ್ ಆಗೋಗಿದೆ ಸರ್. ಆಕ್ಸಿಜನ್ ನೀರ್ ಕರೆಕ್ಟ್ ಆಗಿ ಆಗ್ತಾ ಇರೋದ್ರಿಂದ ಎಲ್ರು ಹೇಳ್ತಾ ಇದ್ರು ಅವ್ರಿಗೆ ಇಲ್ಲೆಲ್ಲೋ ನೋಸ್ ಅಲ್ಲಿ ಮೋಸ್ಟ್ಲಿ ಒಂದು ಮಾಂಸಖಂಡ ಇದೆ ಅನ್ಸುತ್ತೆ, ಅದಕ್ಕೆ ಅವರು ಆತರ ಮಾಡ್ತಾ ಇದಾರೆ ಅಂತ ಡಾಕ್ಟರ್ಗಳೆಲ್ಲಾರು ಹೇಳಿದ್ರು ಸರ್. ಇವತ್ಗೂ ಅವ್ರು ಅದನ್ನ ಅಬ್ಸರ್ವ್ ಮಾಡಿಲ್ಲ, ನಾನ್ ಅಬ್ಸರ್ವ್ ಮಾಡಿದೆ. ನಾನ್ ಹೇಳ್ದೆ, ನನ್ ಆಕ್ಚುಲಿ ಐ ಆಮ್ ಟೀಚರ್, ಡ್ರಾಯಿಂಗ್ ಟೀಚರು. ನನ್ ಸ್ಟೂಡೆಂಟ್ ಅಮ್ಮಂದಿರ್ಗೆಲ್ಲ ನೀರ್ ಕುಡ್ಸಿ ಹೇಳಿದೀನಿ. ಒಂದ್ ದಿವಸ ಲೈಸಿ ಸರ್ಗೆ ಹೇಳಿದೀನಿ ನಾನು, ಸರ್ ಬಂದ್ಬಿಟ್ಟು ನೀವು ಅವೇರ್ನೆಸ್ ಕೊಡಿ, ಇನ್ನೊಂದಿಬ್ರನ್ನ ಕರ್ಕೊಂಡ್ ಬಂದು. ನನ್ಗೆ ಅಷ್ಟು ಕರೆಕ್ಟ್ ಆಗಿ ಹೇಳಕ್ ಬರಲ್ಲ, ಯಾಕಂದ್ರೆ ಇನ್ನು 20 ಡೇಸ್ ಆಗಿರೋದು ಸರ್ ನಂಗೆ. ಅದ್ರಿಂದ ಅವ್ರಿಗೆ ನಾನು ಅದನ್ನ ಹೇಳಿದಕ್ಕೆ ನನ್ನ ಹಸ್ಬೆಂಡ್ಗೆ ನಾನು ಹೇಳ್ದೆ, ಅವತ್ ನನ್ನ ಹಸ್ಬೆಂಡ್ ಕೂರಿಸ್ತೀನಿ, ಅವ್ರಲ್ಲಿ ಏನಾಗಿದೆ ಅಂದ್ಬಿಟ್ಟು ನಾನು ಹೇಳ್ತೀನಿ ಅಂತ. ಆಲ್ರೆಡಿ ನನ್ನ ಅಳಿಯನ್ಗೆ ಪ್ರೊವೈಡ್ ಮಾಡಿದೀನಿ, ಆಲ್ರೆಡಿ ಒಬ್ಬ ಅವ್ನು ತಗೊಂಡಿದ್ದಾನೆ. ಇನ್ನೊಂದ್ 2-3 ಜನಕ್ಕೆ ಹೇಳ್ತಾ ಇದೀನಿ ಸರ್. ಬರೀ 20 ಡೇಸ್ ಅಲ್ಲಿ 20 ಡೇಸ್ ಅದ್ಭುತವನ್ನ ರಿಸಲ್ಟ್ ಅನ್ನು ಕಂಡ್ಕೊಂಡಿರಿ. ಈ ಬಯೋಟೂರ್ ಮ್ಯಾನೇಜ್ಮೆಂಟ್ ಗೆ ಅದ್ರ ಜೊತೆಗೆ ಸಾಗರ್ ಜೋಶಿ ಸರ್ಗೂ ನಾನು ವೆರಿ ಥ್ಯಾಂಕ್ಫುಲ್. ಫುಲ್ ಇವಾಗ ಎಷ್ಟೋ ಜನಕ್ಕೆ ಸುಮ್ನೆ ರೋಡ್ಗೂ ಒಂದೊಂದು ಹಾಸ್ಪಿಟಲ್ ಎದ್ದೇಳ್ತಾ ಇದೆ ಸರ್, ಅದನ್ನ ಕಟ್ ಮಾಡಕ್ಕೆ ದಿಸ್ ಇಸ್ ಬೆಟರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಎ ಲಾಟ್. ಐ ಥಿಂಕ್ ನೋಡಿ, ತುಂಬಾ ಇವತ್ತು ಆಸ್ ಎ ಟೀಚರ್ ಆಗಿ ಜಸ್ಟ್ 21 ದಿನದಲ್ಲಿ ಅವರು 20 ದಿನ ಅಷ್ಟೇ ಸರ್. ನಾನು ಹೇಳಿದೀನಿ ನೆಕ್ಸ್ಟ್ ನಾನು ಸ್ಕೂಲ್ ಕರ್ಕೊಂಡು ಹೋಗ್ತೀನಿ. ಆಕ್ಚುಲಿ ರಿಟೈರ್ಡ್ ಆಗ್ಬಿಟ್ಟಿದೀನಿ ನಾನು. ನನ್ನ ಸ್ಕೂಲ್ ಪ್ರೆಸಿಡೆಂಟ್ ಹತ್ರ ಮಾತಾಡ್ಸಿ ಒಬ್ಬೊಬ್ರಿಗೂ ನಾನೊಂದು ಹೇಳ್ತಾ ಅವೇರ್ನೆಸ್ ಕೊಡ್ತಾ ಹೋಗೋಣ ಸರ್. ಐ ವಿಲ್ ಹೆಲ್ಪ್. ತಗೊಳೋದು ಬಿಡೋದು ಅವ್ರ ಇಷ್ಟ, ಬಟ್ ನಮ್ಮ ಇಚ್ಛೆ ಪ್ರಕಾರ ನಾವ್ ಹೆಲ್ಪ್ ಮಾಡೋಣ ಅಂತ ಅಂದ್ಬಿಟ್ಟು. ಇವಾಗ ಒಂದ್ ಚಿಕ್ಕದು ಡ್ರಾಯಿಂಗ್ ಕ್ಲಾಸ್ ಮಾಡ್ತಾ ಇದೀನಿ. ಒಂದ್ 15 ಡೇ ಮಕ್ಳು ಬರ್ತಾ ಇದಾರೆ, 10 ಮಕ್ಳು ಬರ್ತಾ ಇದಾರೆ. ಅದ್ರಲ್ಲಿ 4-5 ಜನ ಹೋದ್ರು ಒಂದ್ 8 ಜನಕ್ಕೆ ಹೆಲ್ಪ್ ಮಾಡ್ಬೋದಲ್ವಾ ಸರ್, ಹೇಳಿದನ್ ಕೇಳ್ತಾರಲ್ವಾ, ಅದಕ್ಕೆ ನೆಕ್ಸ್ಟ್ ಕೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಎ ಲಾಟ್. ಇವನ್ ನಮ್ಮೊಟ್ಟಿಗೆ ಜಲಜಶ್ರೀ ಮೇಡಮ್ ಅವರ ಹೇಳಿದ ಹಾಗೆ 21 ದಿವಸದಲ್ಲಿ ಕಂಡ್ಕೊಂಡಂತ ಅದ್ಭುತ ರಿಸಲ್ಟ್. ಅವರು ಮತ್ತೆ ಅವರ ಹಸ್ಬೆಂಡ್ ತುಂಬಾ ಅದ್ಭುತವಾಗಿ ರಿಸಲ್ಟ್ ಅನ್ನು ಕಂಡ್ಕೊಂಡಿದ್ದಾರೆ. ವಿ ಆರ್ ಆಲ್ ವೆರಿ ಥ್ಯಾಂಕ್ಸ್ಫುಲ್ ಟು ಸಾಗರ್ ಜೋಶಿ ಸರ್. ಇನ್ ದ ಸೇಮ್ ಟೈಮ್ ಈ ಪ್ರಾಡಕ್ಟ್ ಅನ್ನು ಇವತ್ತು ಎಷ್ಟೋ ಜನ ಇವತ್ತು